ಸರ್ವಥಾ ಮಾಸ್ತು ಸಂದೇಹೋ ಹರಿಸ್ಸಾಕ್ಷಿ ಜಗತ್ಪತಿ. ಹರಿಸ್ಸಾಕ್ಷಿ ಜಗತ್ಪತಿ, ಜಗತ್ಪತಿ ಹರಿ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಾಕ್ಷಿ ಹರಿಯನ್ನು ಯಾಕೆ ಕರೆದರು? ಸಾಕ್ಷಿ ಹಯಾಸ್ಯೋತ್ರಹಿ ಮಂತ್ರಾಳಿ ಪ್ರಭುಗಳು ಹೇಳಿದ್ದಾರೆ. ತಮ್ಮ ಸ್ತೋತ್ರವನ್ನು ಮಾಡಿದಾಗ ಮಂತ್ರಾಳಿ ಪ್ರಭುಗಳು ಹಾಗೆ ಅಂದಿದ್ದಾರೆ, ಹೇಗಿರಿ ದೇವರ ಸಾಕ್ಷಿ ಇದಕ್ಕೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಹರಿಸಾಕ್ಷಿ ಜಗತ್ಪತಿಗೆ. ವ್ಯಾಸರಾಜಗುರು ಸಾರ್ವಭೌಮರು ಆಡಿದ ಮಾತು, ಅವರೇ ಮುಂದೆ ಮಂತ್ರಾಲಯ ಪ್ರಭುಗಳಾಗಿ ಬಂದಾಗೂ ಆಡಿದ ಮಾತು. ಹೇಗೆ ಎರಡೂ ಅವತಾರಗಳನ್ನು ಎಷ್ಟು ಸುಂದರವಾಗಿ ಜೋಡಿಸ್ಕೋಬೋದು ಅಂತ ನೋಡಿ. ಇಲ್ಲೊಂದು ಹರಿಸಾಕ್ಷಿ ಜಗತ್ಪತಿ, ಜಗತ್ಪತಿ ಹರಿ ಸಾಕ್ಷಿ. ಯಾಕೆ ಜಗತ್ಪತಿ ಅಂತಂದ್ರೆ ಏನು? ನಮಗೆ ಯಾವ ಜ್ಞಾನ ಇದ್ದರೆ ಈ ಸ್ತೋತ್ರ ಫಲದಾಯಕ ಆಗುತ್ತೆ, ಯಾವಾಗ ಇದು ಸಂದೇಹ ಬರುವುದಿಲ್ಲ ಅಂತಂದರೆ ಜಗತ್ಪತಿ ಹರಿ ಎಂಬ ಜ್ಞಾನ ಇದ್ದಾಗ ಅಂದರು. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾತ್ತೇಶ್ವ ವಿಘ್ನಸ್ವರಾಟ್ ತೆಗೆದುಕೊಳ್ಳ್ರಿ. ಅದೇನನ್ನು ಹೇಳ್ತಾ ಇದೆ? ಭಗವಂತ ಜಗತ್ಪತಿ ಅನ್ನೋದನ್ನು ಹೇಳ್ತಾ ಇದೆ ಆ ಶ್ಲೋಕ. ಬೇಡ, ಬ್ರಹ್ಮಸೂತ್ರಗಳಿಗೆ ಹೋಗೋಣಂತೆ. ಬ್ರಹ್ಮಸೂತ್ರ ಏನು ಹೇಳ್ತದೆ? ಓಂ ಜನ್ಮಾದ್ಯಸ್ಯೇತಃ ಓಂ ಅಂತ ಹೇಳ್ತದೆ. ಅದು ಕೂಡ ಭಗವಂತನನ್ನು ಜಗತ್ಪತಿ ಅಂತಲೇ ಸಾರ್ತಾ ಇದೆ. ಹೌದಾ? ಹಾಗಾದರೆ ವೇದಾರ್ಥ ನಿರ್ಣಾಯಕ ಅಪೌರುಷೇಯ ಗ್ರಂಥವಾದ ವೇದಗಳು, ಆ ವೇದಗಳ ಅರ್ಥವನ್ನು ನಿರ್ಣಯ ಮಾಡತಕ್ಕಂತಹ ಶಾಸ್ತ್ರಗ್ರಂಥ ಬ್ರಹ್ಮಸೂತ್ರಗಳು. ಅಂತಹ ಬ್ರಹ್ಮಸೂತ್ರವು ಹರಿ ಭಗವಂತನನ್ನು ಜಗತ್ಪತಿ ಅಂತ ಕರೀತಾ ಇದೆ. ಅಂತಹ ಜ್ಞಾನ ನಿಮಗಿತ್ತ ಸಾಕ್ಷಿ, ನಿಮ್ಮ ಸಾಕ್ಷಿ ಇಂದ್ರಿಯ, ನಿಮ್ಮ ಮನೋ ಇಂದ್ರಿಯದಲ್ಲಿ ಈ ಜ್ಞಾನ ಇದೆಯಾ? ಭಗವಂತನು ಜಗತ್ಪತಿಯು ಎಂಬುದಾಗಿ ವೇದಗಳು ಹೇಳ್ತಾ ಇದ್ದಾವೆ. ಹಾಗಂತ ಬ್ರಹ್ಮಸೂತ್ರವೂ ಹೇಳ್ತಾ ಇದೆ. ಹಾಗಂತ ಇನ್ನಿತರ ಪುರಾಣ ಇತಿಹಾಸ ಗ್ರಂಥಗಳು ಹೇಳ್ತಾ ಇದ್ದಾವೆ. ಈ ಜ್ಞಾನದಿಂದ ಯುಕ್ತವಾದ ಸಾಕ್ಷಿ ಇಂದ್ರಿಯ ಯಾರಲ್ಲಿರ್ತದೆ ಅವನು ಫಲವನ್ನು ಹೊಂದುತ್ತಾನೆ. ಅವನು ಅನುಮಾನ ಮಾಡೋದೇ ಇಲ್ಲ ಈ ಸ್ತೋತ್ರದಲ್ಲಿ ಅಂದರು. ಈ ಸ್ತೋತ್ರವು ಅಂಥ ಸ್ತೋತ್ರ ಅಂತ ತೋರಿಸ್ತಾ ಇದ್ದಾರೆ. ಈ ಸ್ತೋತ್ರ ಎಂಥ ಸ್ತೋತ್ರ? ವೇದಾನುಸಾರಿ ಅಥವಾ ವೇದ ಅರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಅನುಸಾರವಾದ ಭಾಷ್ಯಾದಿ ಗ್ರಂಥಗಳು ಅಥವಾ ಟೀಕಾ ವ್ಯಾಖ್ಯಾನಾದಿ ಗ್ರಂಥಗಳು, ಅವುಗಳಿಗೆ ಅನುಸಾರವಾಗಿಯೇ ಈ ಸ್ತೋತ್ರ ರಚನೆಯಾಗಿದೆ. ಹಾಗಾಗಿ ಈ ಸ್ತೋತ್ರ ಪರಮ ಪ್ರಮಾಣ. ಸರ್ವದಾ ಮಾಸ್ತು ಸಂದೇಹ ಅಂತ ಬರ್ತದೆ. ಸರ್ವದಾ ಮಾಸ್ತು ಸಂದೇಹ. ಈ ಸ್ತೋತ್ರದ ಬಗ್ಗೆ ಇದು ಪೌರುಷೇಯ ಫಲ ಕೊಡ್ತದೋ ಇಲ್ವೋ ಎಂಬತಕ್ಕಂಥ ಸಂದೇಹವನ್ನು ಬಿಟ್ಟುಬಿಡಿ. ಇದು ಪ್ರಾಮಾಣಿಕ. ಇಲ್ಲ, ನಾವು ಮಾಡ್ತೇವೆ. ಯಕ್ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ. ಯಾರು ಸಂದೇಹ ಶಬ್ದಕ್ಕೆ ಅದೆಲ್ಲ ಅರ್ಥ. ಈಗ ಸಂದೇಹ ಶಬ್ದಕ್ಕೆ ಅರ್ಥ ಏನು ಗೊತ್ತೇನೀಗ? ಸಂದ ಈಹ ಕರೋತೀತಿ ಸಂದೇಹ ಅಂತ. ಸಂದೇಹ ಶಬ್ದಕ್ಕರ್ಥ ಏನು ಗೊತ್ತಾ? ಸಂದ ಅಂತಂದ್ರೇನು? ಸರ್ವದಾ ಯಾವಾಗಲೂ ಕೂಡ ದಾತೃತ್ವವುಳ್ಳವನು, ಎಲ್ಲರಿಗೂ ಕೇಳಿದ್ದು ಬಯಸಿದ್ದನ್ನು ಕೊಡ್ತಾ ಇರತಕ್ಕಂಥವನಿಗೆ ಸಂದ ಅಂತ ಹೆಸರು. ಕೇಳಿದ್ದನ್ನು ಚೆನ್ನಾಗಿ ಕೊಡುವವನಿಗೆ ಸಂದ ಅಂತ ಹೆಸರು. ಯಾರವನು? ಪರಮಾತ್ಮ. ಸರ್ವದಾತ ಪರಮಾತ್ಮ. ಹೌದಾ? ಸರ್ವದಾತ ಪರಮಾತ್ಮ. ಯಾವಾಗಲೂ ಬಯಸಿದ್ದನ್ನು, ಜೀವರು ಬಯಸಿದ್ದನ್ನು ಚೆನ್ನಾಗಿ ಕೊಡ್ತಾ ಇದ್ದಾನೆ ಭಗವಂತ. ಹಾಗಾಗಿ ಸಂದ ಅಂತ ಭಗವಂತನಿಗೆ ಹೆಸರು. ಅಂತಹ ಭಗವಂತನ ಕುರಿತಾದ ಈಹ ಕ್ರಿಯಾದಿಗಳು. ಈಹ ಅಂತಂದ್ರೆ ಚೇಷ್ಟೆ, ಕ್ರಿಯೆ ಅಂತ ಅರ್ಥ. ಹೌದಾ? ಈಹ ಅಂತಂದರೆ ಕ್ರಿಯೆಗಳು. ಸಂದೇಹ ಅಂತಂದರೆ ಏನಾಯಿತು? ಪರಮಾತ್ಮನನ್ನು ಕುರಿತಾದ ಕ್ರಿಯೆಗಳು ಅಂತಾಯಿತು. ಸಂದೇಹ ಅಂತ ಸಂಶಯ ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಏನದು? ಸಂದ, ಚೆನ್ನಾಗಿ ನಮಗೆ ಫಲಗಳನ್ನು ಕೊಡತಕ್ಕಂತಹ ಭಗವಂತ, ಅವನನ್ನು ಕುರಿತಾದ ಈಹ ಕ್ರಿಯೆಗಳು. ಅದನ್ನು ಯಾರು ಮಾಡ್ತಾರೋ ಅವರಿಗೆ ನರ ಕಂ ಅಂತ ಹೇಳ್ತಾ ಇದ್ದಾರೆ. ನರಕ ಅಲ್ಲ, ಅದು ನರ ಕಂ ಅಂತ ಅವ್ರ ಶಬ್ದ ಪ್ರಯೋಗ ಹಾಗೆ ಇದೆ. ಹೇಗೆ ಬರೆದಿದ್ದಾರೆ? ಸಯಾತಿ ನರ ಕಂ ಧ್ರುವಂ ಅಂತಿದ್ದಾರೆ. ಸಯಾತಿ ನರ ಕಂ ಧ್ರುವಂ ಅಂದರೆ ಏನು ಗೊತ್ತಾ? ಯಾರು ಸಂದ, ಚೆನ್ನಾಗಿ ಫಲಗಳನ್ನು ಕೊಡ್ತಕ್ಕಂಥ ಭಗವಂತ ಇದ್ದಾನೋ ಅವನನ್ನು ಕುರಿತಾಗಿ ಕ್ರಿಯಾದಿಗಳನ್ನು ಮಾಡ್ತಾರೋ ಅಂತಹ ನರನಿಗೆ ಕಂ ಸುಖವನ್ನು ಕೊಡುತ್ತಾನೆ ಅಂತಂದು. ನರಕಕ್ಕೆ ಹೋಗ್ತಾನೆ ಅಂತ ಹೇಳೇ ಇಲ್ಲ ವ್ಯಾಸರಾಜರು. ಈ ಸ್ತೋತ್ರದ ಬಗ್ಗೆ ಅನುಮಾನವುಳ್ಳವರನ್ನು ನರಕಕ್ಕೆ ಕಳಿಸಿಬಿಡ್ತಾನೆ ದೇವರು ಅಂತ ಹೇಳೇ ಇಲ್ಲ ಅವರು. ನರಕ ಅನ್ನೋ ಶಬ್ದನೇ ಉಪಯೋಗಿಸಿಲ್ಲ ಅವರು. ನಾವು ತಿಳ್ಕೊಂಡಿರುವ ನರಕ ಶಬ್ದ ಇಲ್ಲ ಅಲ್ಲಿ. ನಾವೆಲ್ಲ ನರಕ ಅಂತ ನಮ್ಮ ತಲೆಯನ್ನು ಇಟ್ಕೊಂಡಿದ್ದೀವಲ್ಲ,
ಪಾರಾಯಣ ಮಾಡಬೇಕಾದ್ರೆ ಅದನ್ನೇ ಅರ್ಥ ಇಟ್ಕೊಂಡು ಇಲ್ಲಿ ನೋಡಿದ್ರೆ ಅದು ನರಕದ ಥರನೇ ಕಾಣುತ್ತೆ ನಮಗೆ. ಅದರ ವಾಸ್ತವಿಕವಾಗಿ ಜ್ಞಾನಿಗಳು ಹಾಗೆ ನೋಡೋದೇ ಇಲ್ಲ ಅದನ್ನು. ಅವ್ರು ಪಾರಾಯಣ ಮಾಡಬೇಕಾದ್ರೆ ವ್ಯತ್ಯಾಸ ಇದೆ ನೋಡಿ. ಕರೋತ್ಯತ್ರ ಸಂದೇಹಂ ಸಯಾತಿ ನರ ಕಂ ಧ್ರುವಂ ಅಂತ ಹೇಳಬೇಕು. ಸಯಾತಿ ನರ ಕಂ ಧ್ರುವಂ ಬೇರೆ ಬೇರೆ ಮಾಡ್ಕೊಂಡ್ಬಿಡ್ಬೇಕು. ನರ ಕಂ ಮಾಡ್ಕೋಬೇಕಾದ್ರೆ ನರಕಂ ಅಂತ ಒಂದು ಶಬ್ದ ಇಲ್ಲ, ನರ ಕಂ ಅಂತ ಮಾಡ್ಕೋಬೇಕು. ನರ ಮನುಷ್ಯ. ಯಾವ ಮನುಷ್ಯ? ಭಗವಂತನೇ ಎಲ್ಲವನ್ನೂ ಕೊಡುವವನು, ಭಗವಂತನೇ ಫಲದಾತೃ ಎಂಬತಕ್ಕಂತಹ ಜ್ಞಾನವುಳ್ಳವನಾಗಿ ಪೂಜಾ ಪುನಸ್ಕಾರಾದಿ ಅಥವಾ ಪಾರಾಯಣಾದಿ ಅಥವಾ ಧ್ಯಾನಾದಿ ಕ್ರಿಯಾಗಳನ್ನು ಯಾವ ಮನುಷ್ಯ ಮಾಡ್ತಾನೋ ಅಂತಹ ನರ ಮನುಷ್ಯನು ಕಂ ಸುಖವನ್ನು ಹೊಂದುತ್ತಾನೆ. ಕಂ ಸುಖಂ ಕಂ ಬ್ರಹ್ಮಾಣಂ. ಕಂ ಅಂತಂದರೆ ಸುಖ ಅಂತ ಅರ್ಥ, ಕಂ ಅಂತಂದರೆ ಜಲ ನೀರು ಅಂತಲೂ ಅರ್ಥ. ಹಾಗಾಗಿ ಕಂ ಸುಖವನ್ನು ಹೊಂದುತ್ತಾನೆ ಅಂತ ಹೇಳಿದ್ದೆ ಹೊರತು ನಮ್ಮ ಸ್ತೋತ್ರದ ಮೇಲೆ ನಿಮ್ಗೆ ಅನುಮಾನ ಇದ್ದರೆ ನೀವೆಲ್ಲ ನರಕಕ್ಕೆ ಹೋಗ್ಬಿಡ್ತೀರಾ ಅಂತ ಹೇಳೇ ಇಲ್ಲ ವ್ಯಾಸರಾಜರು. ನಾವೆಲ್ಲ ಹೀಗೆ ಅರ್ಥ ಮಾಡಿಕೊಳ್ತೇವೆ. ಈ ಶ್ಲೋಕವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಬರೋದು ಇದೇ ಅರ್ಥನೇ. ಓ, ಈ ಸ್ತೋತ್ರದ ಮೇಲೆ ಅನುಮಾನ ಮಾಡಬಾರ್ದಪ್ಪ, ಮಾಡಿದ್ರೆ ನರಕ ಬರುತ್ತಂತೆ. ಇಲ್ಲ ರೀ, ಹೇಳಿಲ್ಲ ವ್ಯಾಸರಾಜರು. ಹಾಗೆ ನಿಮ್ಮನ್ನು ಹೆದರಿಸ್ಬಿಟ್ಟು ಸಾಧನೆ ಏನು ಮಾಡಿಸೋಲ್ಲ. ಅವರು ಪ್ರೀತಿ ಹೃದಯದವರು, ಮಕ್ಕಳಿಗೆ ಜ್ಞಾನ ಕೊಡುವಂತೆ ಕೊಡ್ತಕ್ಕಂತಹ ಮಹಾನುಭಾವರು ವ್ಯಾಸರಾಜರು. ಹಾಗೆ ಮಾತಾಡೋರಲ್ಲ. ಹಾಗಾಗಿ ತಾತ್ಪರ್ಯ ಏನು? ಸಂದಾ ಈಹ ಕರೋತೀತಿ ಸಂದೇಹ ಅಂತಂದರೆ ಸದಾ ಫಲವನ್ನು ಕೊಡ್ತಕ್ಕಂತಹ ಭಗವಂತ, ಅವನನ್ನು ಕುರಿತಾಗಿ ಕ್ರಿಯೆಗಳನ್ನು ಮಾಡತಕ್ಕಂಥ ನರ ಮನುಷ್ಯರು, ಅವರಿಗೆ ಕಂ ಸಂಪೂರ್ಣವಾಗಿರತಕ್ಕಂಥ ಸುಖವನ್ನು ಭಗವಂತ ಅತ್ಯಂತ ಶೀಘ್ರದಲ್ಲಿ ಕೊಡುವವನು ಆಗ್ತಾನೆ. ಸಯಾತಿ ನರ ಕಂ ಧ್ರುವಂ ಅಂತ ಪಾರಾಯಣ ಮಾಡಬೇಕು. ಅಥವಾ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೆ ಈ ಸ್ತುತಿ ಬಗ್ಗೆ ಅತ್ರ ಅಂತಿದೆ ನೋಡಿ. ಸರ್ವಧಾಮಾಸ್ತು ಸಂದೇಹೋ ಹರಿಸ್ಸಾಕ್ಷಿ ಜಗತ್ಪತಿ ಯಕ್ಕರೋತಿ ಅತ್ರ ಅಂತ ಹೇಳ್ತಿದ್ದಾರೆ. ಅತ್ರ ಅಂದರೆ ಈ ಸ್ತೋತ್ರ ಅಂತ ಅರ್ಥ. ಈ ಸ್ತುತಿಯ ಬಗ್ಗೆ ಅಥವಾ ಈ ಸ್ತೋತ್ರದಲ್ಲಿ ವಾಯುದೇವರನ್ನು ಕೊಂಡಾಡಿದ್ದೇವೆ. ಈ ಸ್ತುತಿಯಲ್ಲಿ ಪ್ರತಿಪಾದಿತನಾದ ವಾಯುದೇವರ ಬಗ್ಗೆ ಫಲ ಕೊಡ್ತಾನೋ ಇಲ್ವೋ ಅಂತ ನೀವು ಸಂದೇಹ ಮಾಡಿದರೆ ಖಂಡಿತವಾಗಿಯೂ ನರಕಕ್ಕೆ ಹೋಗ್ತೀರಾ ಅಂತಾರೆ. ವಾಯುದೇವರ ವಿಚಾರದಲ್ಲಿ ಈ ಸ್ತೋತ್ರ ಪ್ರತಿಪಾದಿತನಾದ ವಾಯುದೇವರು, ಅತ್ರ ಶಬ್ದದಿಂದ ಈ ಸ್ತೋತ್ರ ಪ್ರತಿಪಾದಿತನಾದ ವಾಯುದೇವರು, ಅಂತಹ ವಾಯುದೇವರು ಫಲದಾತೃಗಳು ಹೌದೋ ಅಲ್ವೋ? ನಾನು ಹನುಮಂತ ದೇವರ ಪೂಜೆ ಮಾಡೋ ಬದಲು ರಾಮದೇವ್ರ ಪೂಜೆ ಮಾಡಿದಿದ್ರೆ ಫಲ ಬರ್ತಿತ್ತು ಅಂತ ತಿಳ್ಕೊಳ್ಳೋಣ. ಹೀಗೆ ಒಂದು ಆಲೋಚನೆ ಮಾಡೋಣ. ಅವ್ರ ಸ್ಥಿತಿ ಏನಾಗುತ್ತೆ? ವಾಲಿಗಾದ ಸ್ಥಿತಿ ಆಗುತ್ತೆ. ವಾಲಿಗಾದ ಸ್ಥಿತಿಯನ್ನು ಹೊಂದುತ್ತೇವೆ ಅಷ್ಟೇ. ಭಗವಂತ ತನ್ನ ಪೂರ್ಣಾನುಗ್ರಹವನ್ನು ಮುಖ್ಯಪ್ರಾಣದೇವರಲ್ಲಿ ಇಟ್ಟು ಮುಖ್ಯಪ್ರಾಣದೇವರಿಗೂ ಫಲದಾತೃತ್ವ ಶಕ್ತಿಯನ್ನು, ಮೋಕ್ಷವನ್ನು ಕೂಡ ಕೊಡ್ತಾರೆ ವಿಷ್ಣೋರಾಜ್ಞೆಯ. ವಿಷ್ಣೋರಾಜ್ಞೆಯ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಇದೆ. ಯಾರಿಗೆ? ಮುಖ್ಯಪ್ರಾಣದೇವರಿಗೆ. ಅಂತಹ ಮುಖ್ಯಪ್ರಾಣದೇವರ ದಿವ್ಯವಾಗಿರತಕ್ಕಂಥ ಮಹಿಮೆಯನ್ನು ಕೊಂಡಾಡತಕ್ಕಂಥ ಸ್ತೋತ್ರದಲ್ಲಿ ನೀವು ಮುಖ್ಯಪ್ರಾಣದೇವರ ಮೇಲೆ ಅನುಮಾನ ಮಾಡಿಬಿಟ್ರೆ, ಈ ಸ್ತೋತ್ರದಲ್ಲಿ ನಿಮಗೇನಾದರೂ ಮುಖ್ಯಪ್ರಾಣದೇವರ ಮಹಿಮಾ ಬಗ್ಗೆ ಅನುಮಾನ ಬಂತಾ? ಮುಖ್ಯಪ್ರಾಣದೇವರು ಫಲದಾತೃಗಳು ಅಲ್ಲ, ಹೌದು, ಈ ರೀತಿಯಾಗಿ ನಿಮಗೇನಾದರೂ ಸಂದೇಹ ಬರೋದಾದರೆ ಖಂಡಿತ ನರಕಕ್ಕೆ ಹೋಗ್ತೀರಾ ಅಂತಾರೆ. ಹಾಗೂ ಅರ್ಥ ಉಂಟು ಇದಕ್ಕೆ. ಏನದರ ಅರ್ಥ? ಯಕ್ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ ಸಾಯಾತಿ ನರಕಂ ಧ್ರುವಂ. ಈ ಸ್ತೋತ್ರ ಪ್ರತಿಪಾದಿತನಾದ ಮುಖ್ಯಪ್ರಾಣದೇವರ ಬಗ್ಗೆ ನೀವು ಫಲದಾತೃತ್ವ ಇಲ್ಲ ಅವನಲ್ಲಿ ಅಂತೇನಾದರೂ ನೀವು ಅನುಮಾನ ಮಾಡಿದರೆ ಹುಷಾರ್. ಯಾರು? ಭಾರತೀ ದೇವಿಯವರು ನಿಮ್ಮನ್ನು ನರಕಕ್ಕೆ ಒಯ್ತಾರೆ ಅಂದುಬಿಟ್ರು. ಭಾರತೀ ದೇವಿಯವರು ತಮ್ಮ ಯಜಮಾನರ ಬಗ್ಗೆ ಅನುಮಾನ ಮಾಡುವವನನ್ನು ನರಕಕ್ಕೆ ತೊಗೊಂಡೋಗಿ ಬಿಸಾಕ್ತಾಳವಳು. ಇದು ಅರ್ಥ ಇದೆ ಅಲ್ಲಿ. ಸಾಯಾತಿ ನರಕಂ ಧ್ರುವಂ ಮಾಡಿಬಿಡ್ಬೋದು ಅದಕ್ಕೆ, ಹೌದಲ್ಲೋ? ಅಲ್ಲಿ ಲೋಪ ಬರ್ತದೆ, ಸಯಾತಿ ಇರಲಿ. ಹಾಗಾಗಿ ಅತೀ ನರಕವನ್ನು ಅಂತಹ ವ್ಯಕ್ತಿ ಹೊಂದುತ್ತಾನೆ. ಮುಖ್ಯಪ್ರಾಣದೇವರ ಫಲದಾತೃತ್ವದ ಬಗ್ಗೆ ಅನುಮಾನ ವ್ಯಕ್ತ ಮಾಡಿಕೊಂಡು ಚಿಂತನೆ ಮಾಡೋದಾದರೆ ಅವನ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿಯವರು ನಿಮ್ಮನ್ನು ನರಕಕ್ಕೆ ಕಟ್ಟಿಬಿಡ್ತಾಳೆ. ಯಾವ ಕಾರಣಕ್ಕೂ ಮುಖ್ಯಪ್ರಾಣದೇವರಲ್ಲಿ ಅನುಮಾನವನ್ನು ಮಾಡಿಕೋಬೇಡ್ರಿ. ಅವರು ಭಗವಂತನ ಪರಿಪೂರ್ಣವಾಗಿ ಪೂರ್ಣಾನುಗ್ರಹವನ್ನು ಉಳ್ಳಂಥ ಮಹಾನುಭಾವರು ಮುಖ್ಯಪ್ರಾಣದೇವರು. ಅವರು ಎಂದೂ ಕೂಡ ನಿಮಗೆ ಫಲದಾಯಕರೇ ಆಗಿರ್ತಾರೆ, ಅನ್ಯಥಾ ಇರಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಥಾ ಮತಿ ನೀವು ಮಾಡಿದ್ದೇ ಆದರೆ ಭಾರತೀ ದೇವಿಯವರು ನಿಮ್ಮನ್ನು ಶಿಕ್ಷೆಗೆ ಹಾಕಿಬಿಡ್ತಾರೆ. ಹುಷಾರನ್ನೋ ಎಚ್ಚರಿಕೆಯನ್ನು ಕೂಡ ಘಂಟಾಘೋಷವಾಗಿ ಕೊಡೋರು. ಸ್ವಲ್ಪ ವ್ಯಾಸರಾಜರು ಅಂದರೆ ಖಡಕ್ ಅಂತ ಅವರಿಗೆ. ಯಾವಾಗಲೂ ವ್ಯಾಸರಾಜರ ಬಗ್ಗೆ ಅಂತಂದರೆ ಅವ್ರ ಕಟು ಉಕ್ತಿ ಅವರಿಗೆ.
ಭಾಳ ಗಂಭೀರವಾದ ಯುಕ್ತಿಯವರದ್ದು. ಅವರು ಬಿಡೋದೇ ಇಲ್ಲ. ಅವರು ಕಡ್ಡಿ ತುಂಡಾದಂಗೆ ಮಾತಾಡೋದವರು, ಕಡ್ಡಿ ತುಂಡಾದಂಗೆ ಮಾತಾಡ್ತಕ್ಕಂಥವ್ರು ವ್ಯಾಸರಾಜರು. ಇದಮಿತ್ತಂ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ವ್ಯಾಸರಾಜರು. ಅಂದರೆ ನಾವು ಹೇಳ್ತಾ ಇರ್ತೇವೆ ಆಚಾರ್ಯರ ಹೃದಯವನ್ನು ಇಲ್ಲೆಲ್ಲ ನೋಡ್ಬೋದಂತೆ. ಆಚಾರ್ಯರ ಸುಂದರವಾಗಿರ್ತಕ್ಕಂತಹ ಗದ್ಯಾತ್ಮಕ ಹೃದಯ ಅದು ಜೈತೀರ್ಥರು, ಟೀಕಾಕೃತ್ಪಾದರು. ಹಾಗೆ ಆಚಾರ್ಯರ ಕಠಿಣವಾದ ಹೃದಯ, ಪರವಾದಿಗಳನ್ನು ನಿಗ್ರಹ ಮಾಡೋದರಲ್ಲಿ ಆಚಾರ್ಯರು ಖಡಾಖಂಡಿತವಾಗಿ ಏನು ಮಾತಾಡ್ತಾರೆ ಅಂಥ ಕಠಿಣವಾದ ಹೃದಯ ಆಚಾರ್ಯರದ್ದು ಎಲ್ಲಾದರೂ ನೋಡಬೇಕು ಅಂದರೆ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರಲ್ಲೇ ನೋಡಬೇಕು. ಕಠಿಣ ಅವರಂದರೆ ಕಠಿಣ, ಅವರು ಮಾತಿನಲ್ಲಿ ತುಂಡರಿಸಿ ಬಿಸಾಕಿ ಬಿಡ್ತಾರೆ ಪರವಾದಿಗಳನ್ನು. ಅಂಥ ಕಠಿಣವಾಗಿ ನೋಡಿ, ಹೆಸರೇ ಹೆಂಗಿಟ್ಟಿದ್ದಾರೆ, ತರ್ಕ ತಾಂಡವ. ಹೆಸರು ಕೇಳಿದ್ರೆ ಭಯಂಕರ, ತಾಂಡವ ನೃತ್ಯ ಅದು. ಪರವಾದಿಗಳನ್ನು ಅಲ್ಲಾಡಿಸಿ ಬಿಡ್ತಾರೆ. ಹಾಗಾಗಿ ಅಂಥ ಮಹಾನುಭಾವರು ಆಚಾರ್ಯರ ಕಠಿಣವಾಗಿರ್ತಕ್ಕಂಥ ಹೃದಯ, ಪರವಾದಿಗಳನ್ನು ನಿಗ್ರಹ ಮಾಡೋದ್ರೆ ಆ ಹೃದಯ ಎಲ್ಲಾದರೂ ನೋಡಬೇಕು ಅಂದರೆ ವ್ಯಾಸರಾಜರಲ್ಲಿ ನೋಡಬೇಕು. ಇನ್ನು ಆಚಾರ್ಯರ ಮೃದು ಹೃದಯ, ಪದ್ಯಾತ್ಮಕವಾದ ಹೃದಯ ನೋಡಬೇಕು ಅಂತಂದರೆ ನಮ್ಮ ವಾದಿರಾಜ ಗುರು ಸಾರ್ವಭೌಮರಲ್ಲಿ ನೋಡಬೇಕು. ಇನ್ನು ಆಚಾರ್ಯರ ಮೃದುವಾದ ಹೂವಿನಂಥ ಹೃದಯ, ಅದು ನಮ್ಮ ಪರಿಮಳಾಚಾರ್ಯರು. ಯಾರು? ನಮ್ಮ ಮಂತ್ರಾಲಯ ಪ್ರಭುಗಳಲ್ಲಿ ನೋಡಬೇಕು. ಹೀಗೆ ಆಚಾರ್ಯರು ಇವರು 4 ಜನದಲ್ಲೂ ತಮ್ಮ ಹೃದಯ ಇಟ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಹಾಗೆ ಅಂತಹ ಆಚಾರ್ಯರ ಸುಂದರವಾಗಿರತಕ್ಕಂತಹ ಆ ಹೃದಯ ವ್ಯಾಸರಾಜ ಗುರುಸಾರ್ವಭೌಮರು ಆಗಿದ್ದಾರೆ. ಅವರು ಕೊಟ್ಟಂತಹ ಈ ಅದ್ಭುತವಾದ ಯಂತ್ರೋದ್ಧಾರಕ ಹನುಮಂತ ಸ್ತೋತ್ರ, ಅದನ್ನು ಯಥಾಮತಿ ಈ ಉಪನ್ಯಾಸವನ್ನು ಮಾಡ್ತಾ ಬಂದಿದ್ದೇವೆ. ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಹನುಮ ಭೀಮ ಮಧ್ವಾಂತರಾತ್ಮಕನಾಗಿರತಕ್ಕಂತಹ ರಾಮಕೃಷ್ಣ ವೇದವ್ಯಾಸಾತ್ಮಕನಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹದೇವರು ಅಥವಾ ಗೋಪಾಲಕೃಷ್ಣ ದೇವರು, ರುಕ್ಮಿಣಿ ಸತ್ಯಭಾಮಾ ಸಮೇತನಾಗಿರ್ತಕ್ಕಂಥ ಗೋಪಾಲಕೃಷ್ಣ ದೇವರು ಕರುಣಾನುಗ್ರಹವನ್ನು ನಮಗೆ ಮಾಡಲಿ ಅಂತ ಬೇಡಿಕೊಳ್ಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.